ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಮೊದಲ ಡೇ ನೈಟ್ ಪಂದ್ಯ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ. ಎರಡನೆಯ ಪ್ರಶ್ನೆ, ಭಾರತದ ಪರ ಟೆಸ್ಟ್ನಲ್ಲಿ ಮೊದಲ ಹ್ಯಾಟ್ರಿಕ್ ಪಡೆದ ಬೌಲರ್ ಯಾರು? ಆಪ್ಷನ್ ಎ ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಬಿ ಕಪಿಲ್ ದೇವ್, ಆಪ್ಷನ್ ಸಿ ಹರ್ಭಜನ್ ಸಿಂಗ್, ಆಪ್ಷನ್ ಡಿ ಅನಿಲ್ ಕುಂಬ್ಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹರ್ಭಜನ್ ಸಿಂಗ್. ಮೂರನೆಯ ಪ್ರಶ್ನೆ, ಭಾರತದ ಪರ ಮೊದಲ ಟಿ20 ಶತಕ ಬಾರಿಸಿದವರು ಯಾರು? ಆಪ್ಷನ್ ಎ ರೋಹಿತ್ ಶರ್ಮಾ, ಆಪ್ಷನ್ ಬಿ ಸುರೇಶ್ ರೈನಾ, ಆಪ್ಷನ್ ಸಿ ವಿರಾಟ್ ಕೊಹ್ಲಿ, ಆಪ್ಷನ್ ಡಿ ಯುವರಾಜ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಸುರೇಶ್ ರೈನಾ. ನಾಲ್ಕನೆಯ ಪ್ರಶ್ನೆ, ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಮೊದಲ ನಾಯಕ ಯಾರು? ಆಪ್ಷನ್ ಎ ಸೌರವ್ ಗಂಗೂಲಿ, ಆಪ್ಷನ್ ಬಿ ರಾಹುಲ್ ದ್ರಾವಿಡ್, ಆಪ್ಷನ್ ಸಿ MS ಧೋನಿ, ಆಪ್ಷನ್ ಡಿ ಮೊಹಮ್ಮದ್ ಅಜರುದ್ದೀನ್. ಸರಿಯಾದ ಉತ್ತರ ಆಪ್ಷನ್ ಎ ಸೌರವ್ ಗಂಗೂಲಿ. ಐದನೆಯ ಪ್ರಶ್ನೆ, ಭಾರತದ ಮೊದಲ ಟೆಸ್ಟ್ ನಾಯಕ ಯಾರು? ಆಪ್ಷನ್ ಎ CK ನಾಯ್ಡು, ಆಪ್ಷನ್ ಬಿ ವಿಜಯ್ ಹಜಾರೆ, ಆಪ್ಷನ್ ಸಿ ಲಾಲಾ ಅಮರನಾಥ್, ಆಪ್ಷನ್ ಡಿ ವಿನು ಮಂಕಡ್. ಸರಿಯಾದ ಉತ್ತರ ಆಪ್ಷನ್ ಎ CK ನಾಯ್ಡು. ಆರನೆಯ ಪ್ರಶ್ನೆ, ODI ಕ್ರಿಕೆಟ್ನಲ್ಲಿ ಮೊದಲ ಹ್ಯಾಟ್ರಿಕ್ ಪಡೆದ ಭಾರತೀಯ ಯಾರು? ಆಪ್ಷನ್ ಎ ಅನಿಲ್ ಕುಂಬ್ಳೆ, ಆಪ್ಷನ್ ಬಿ ಕಪಿಲ್ ದೇವ್, ಆಪ್ಷನ್ ಸಿ ಚೇತನ್ ಶರ್ಮಾ, ಆಪ್ಷನ್ ಡಿ ಜಹೀರ್ ಖಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೇತನ್ ಶರ್ಮಾ. ಏಳನೆಯ ಪ್ರಶ್ನೆ, ಒಂದೇ ODI ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು? ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ ರೋಹಿತ್ ಶರ್ಮಾ, ಆಪ್ಷನ್ ಸಿ ಕ್ವಿಂಟನ್ ಡಿಕಾಕ್, ಆಪ್ಷನ್ ಡಿ ಸಚಿನ್ ರವೀಂದ್ರ. ಸರಿಯಾದ ಉತ್ತರ ಆಪ್ಷನ್ ಎ ವಿರಾಟ್ ಕೊಹ್ಲಿ. ಎಂಟನೆಯ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಗೋಲ್ಡನ್ ಡಕ್ ಎಂದರೆ ಏನು? ಆಪ್ಷನ್ ಎ ಮೊದಲ ಎಸೆತದಲ್ಲೇ ಔಟ್, ಆಪ್ಷನ್ ಬಿ 0 ರನ್, ಆಪ್ಷನ್ ಸಿ ರನ್ ಔಟ್, ಆಪ್ಷನ್ ಡಿ ಹಿಟ್ ವಿಕೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಮೊದಲ ಎಸೆತದಲ್ಲೇ ಔಟ್. ಒಂಬತ್ತನೆಯ ಪ್ರಶ್ನೆ, ಭಾರತದ ಮೊದಲ ಪಿಂಕ್ ಬಾಲ್ ಟೆಸ್ಟ್ ಯಾವ ತಂಡದ ವಿರುದ್ಧ ನಡೆಯಿತು? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಹತ್ತನೆಯ ಪ್ರಶ್ನೆ, ಐಸಿಸಿ ODI ವಿಶ್ವಕಪ್ ಟ್ರೋಫಿಯನ್ನು ಭಾರತ ಎಷ್ಟು ಬಾರಿ ಗೆದ್ದಿದೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸರಿಯಾದ ಉತ್ತರ ಆಪ್ಷನ್ ಬಿ 2 ಬಾರಿ.